ಬನ್ನಿ ಸೆಕ್ಸುವಲ್ ಹರಾಸ್ಮೆಂಟ್ ಕೇಸ್ ಬಗ್ಗೆ ಕ್ರಿಮಿನಲ್ ಕೇಸಲ್ಲಿ ಒಂದು ಕೇಸ್ ಹಾಕಿದ್ರು, ಅದು ದಾಖಲೆಗಳಿಲ್ಲ. ಅವತ್ತು ಬಂದು ಗುಡ್ ಫ್ರೈಡೆ ನಾವು ಲೀವಲ್ಲಿ ಇದ್ವಿ. ಅದನ್ನು ಪೊಲೀಸರು ನಾವು ಹೇಳಿದ್ವಿ ಸರ್, ನಾವು ಲೊಕೇಶನಲ್ಲಿ ಇಲ್ಲ, ಅದಕ್ಕೆ ಲೊಕೇಶನ್ ಚೆಕ್ ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಅಂತ ನಾವು ಹೇಳಿದ್ದೀವಿ. ಅದರಿಂದ ಈ BTO ಇವರು ನಾವು ಅಲ್ಲೂ ಏನೂ ಆಗಲಿಲ್ಲ ಅಂತೇಳಿ BTO ಕೊಟ್ಟು ಕಂಟಿನ್ಯೂಸ್ ಒಂದು 10 ದಿನದಿಂದ BTO ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ತಾನೆ ಇದ್ದಾರೆ, ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಸ್ಟಾಪ್ ಮಾಡಬೇಕಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಸಾಕ್ಷಿಗಳಿದ್ರೆ ಕೋರ್ಟಿಗೆ ಬರಲಿ, ಕೋರ್ಟಲ್ಲಿ ನೋಡ್ಕೊಳ್ಳೋಣ. ಏನೋ ಇವಾಗ ಸಾಕ್ಷಿಗಳಿದ್ದಿದೆ, BTO ಬಿಡ್ತಾ ಇದ್ರು, ನಾವು ಮಾತಾಡಿರೋದು ಮತ್ತು ನಾವು ಓಡಾಡಿರೋದೆಲ್ಲ ಕೊಡ್ತಿದ್ರು. ಏನು ಸಾಕ್ಷ್ಯ ಪೂರ್ವರೆಗೂ ಏನಿಲ್ಲ. ಇವರು ಬೇಕಂತ ಕೆಲವು ಕಾಣದ ಕೈಗಳು SC ಕ್ಯಾಸ್ಟ್ ಆಗಿರೋದ್ರಿಂದ ಇವ್ರು ನಿಲ್ಲಿಸ್ಬೇಕು ಅಂತೇಳಿ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾರೆ ಸರ್. ದಯವಿಟ್ಟು ನ್ಯಾಯ ಕೊಡಿಸಿ, ನಮ್ಗೆ ನ್ಯಾಯ ಸಿಗಬೇಕು. ನಾವು ನ್ಯಾಯದ ಮೇಲೆ ತುಂಬ ಅಂದರೆ ಕೋರ್ಟು ಇದ್ರ ಮೇಲೆ ನಮ್ಗೆ ತುಂಬ ಅಭಿಮಾನ ಇದೆ, ಗೌರವ ಇದೆ. ಅದನ್ನು ಕಾಪಾಡ್ಕೋಬೇಕಂತೇಳಿ ನಾವು ಇದುವರೆಗೂ ನಿಮ್ಮ ಹತ್ರ ಬಂದಿದ್ದೀವಿ. ದಯವಿಟ್ಟು ನ್ಯಾಯ ಕೊಡಿಸಿ, ನ್ಯಾಯ ಸಿಗ್ಬೇಕು. ನಿಮ್ಮ ದಲಿತರ ಮುಖಂಡರು ಯಾರಿಗಾದ್ರು 4 ಗಂಟೆ ಹೋಗ್ಲಿಲ್ಲ ಸರ್. ನಾವು ಹಾಸ್ಪಿಟ್ಲ್ ಹೆಸರು ಕೆಡಿಸ್ಬೇಕು ಅಂತಿಲ್ಲ ಸರ್. ಹಾಸ್ಪಿಟ್ಲ್ ಸುಮಾರು ಜನಗಳಿಗೆ ಅನ್ನ ಕೊಡ್ತಾ ಇದೆ. ಆ ಹಾಸ್ಪಿಟ್ಲ್ ಕೆಟ್ಟ ಹೆಸರು ತರಬಾರ್ದು ಅಂತೇಳಿ ನಾವು ಇದುವರೆಗೂ ಯಾರನ್ನೂ ಮೀಟ್ ಮಾಡಲಿಲ್ಲ ಸರ್. ಮೀಟ್ ಮಾಡೋದು ಬೇಡ, ನಾವು ಅದಕ್ಕೆ ನಾವು ಮಾಧ್ಯಮ ಮಿತ್ರರನ್ನ ಕರೆದಿದ್ದೀವಿ ನಾವು. ಸರ್ ನಮ್ಗೆ ನ್ಯಾಯ ಕೊಡಿಸಿ ಅಂತೇಳಿ ನಾವು ಮಾಧ್ಯಮ ಮಿತ್ರದ ಬಂದು ನಾವು ಇದುವರೆಗೂ ಯಾವುದೇ ಒಂದು ಸಂಘಟನೆಗಳ ಹತ್ರ ಹೋಗಿಲ್ಲ. ಯಾಕಂದ್ರೆ ಹೋದ್ರೆ ಲಕ್ಷಾಂತರ ಜನ ಆಚೆ ಬರ್ತಾರೆ. ಯಾಕಂದ್ರೆ SC ಕ್ಯಾಸ್ಟ್ ಬಂದು ಶೆಡ್ಯೂಲ್ ಕ್ಯಾಸ್ಟ್ ಬಂದು ಕೋಟಿಗಟ್ಟಲೆ ಜನ ಇದ್ದಾರೆ, ಎಲ್ಲ ಬೀದಿಗೆ ಬರ್ತಾರೆ. ಯಾಕಂದ್ರೆ SCಗಳು ಬೆಳಿಬಾರ್ದು ಅನ್ನೋದು ಅವ್ರ ಉದ್ದೇಶ ಆಗಿರೋದ್ರಿಂದ ಇವ್ರು ನಮ್ಮ ಹತ್ರ ಷಡ್ಯಂತ್ರ ಮಾಡಿ ಇಳಿಸ್ತಾ ಇದ್ದಾರೆ. ದಯವಿಟ್ಟು ಮನುಷ್ಯರು ಎಲ್ಲ ಮನುಷ್ಯರೇ, ಬೆಳೆಯೋರ್ನ ಮುಂದಕ್ಕೆ ತಳ್ಳಿ ಬೆಳೆಸಿ, ಆದರೆ ಜಾತಿ ನಿಂದನೆ ಮಾಡಿಕೊಂಡು ಜಾತಿ ಇದು ಮಾಡ್ಕೊಂಡು SCಗಳು ಅಂತೇಳಿ ಕೆಳಗಡೆ ದಯವಿಟ್ಟು ಹಾಕಬೇಡಿ. ಎಲ್ಲ ಮನುಷ್ಯರೇನೆ. ಅದರಿಂದ ನಿಮ್ಗೆ ಹೇಳೋದೇನಂದ್ರೆ ಮಾಧ್ಯಮ ಮಿತ್ರರಿಗೆ ದಯವಿಟ್ಟು BTV ಅವರು ಸ್ಟಾಪ್ ಆಗಬೇಕು ಸರ್. ನಮ್ಗೆ ಹೆಲ್ಪ್ ಮಾಡಿ, ನ್ಯಾಯ ಕೊಡಿಸಿ.